ನನ್ನ ಹೆಸರು ಗೌತಮ್ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಶಿವಮೊಗ್ಗದಲ್ಲೇ. ಎಲ್ಲರ ಜೀವನದಲ್ಲೂ ಬಿಗ್ ಬಾಸ್ ಅನ್ನೋ ವೇದಿಕೆ ಎಷ್ಟು ಮುಖ್ಯನೋ ನನ್ನ ಜೀವನದಲ್ಲೂ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಅತಿ ಮುಖ್ಯ. ಅವಕಾಶ ಸಿಗೋಕ್ಕೂ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ, ನಾನು ಈ ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಬರುವ ಹಾಗೆ ಮಾಡಿ. ಬಿಗ್ ಬಾಸಿಗೆ ಬೇಕಾಗಿರೋದು ಆಲ್ರೌಂಡರ್. ನಾನು ಮೊದಲನೇದಾಗಿ ಕ್ರಿಕೆಟ್ ನನ್ನ ಫೇವ್ರೆಟ್ ಗೇಮ್. ಕ್ರಿಕೆಟ್ ತುಂಬಾ ಚೆನ್ನಾಗಿ ಆಡ್ತೀನಿ. ಹಾಗಂತ ಕ್ರಿಕೆಟ್ ಒಂದೇ ಅಲ್ಲ, ಅಡುಗೆ ವಿಚಾರಕ್ಕೆ ಬಂದಾಗ ಅಡುಗೆ ಮಾಡೋಕ್ಕೆ ಬರದೆ ಹೋದರೂ ಟೀ ಮಾಡ್ತೀನಿ, ಕಾಫಿ ಮಾಡ್ತೀನಿ, ಟೀ ಚೆನ್ನಾಗೇ ಮಾಡ್ತೀನಿ ಅಂತ ಮನೇಲೆಲ್ಲರೂ ಹೇಳ್ತಾರೆ. ಹಾಗೆ ನಮ್ಮ ಮನೆಗೆ ಬಂದ ಅತಿಥಿಗಳೂ ಹೇಳ್ತಾರೆ ಟೀ ಚೆನ್ನಾಗೇ ಮಾಡ್ತೀಯ ಅಂತ. ಹಾಗೆ ಇದೊಂದೇ ಅಲ್ಲ, ಹಾಗೆ ಒಳ್ಳೆಯ ಕಥೆಗಳು, ಸ್ಕ್ರಿಪ್ಟ್ಗಳು ಬರೆಯುವ ಹವ್ಯಾಸವೂ ನನಗಿದೆ. ಕೆಲಸವಿಲ್ಲದ ಬಿಡುವಿನ ಸಮಯದಲ್ಲಿ ಸಾಕಷ್ಟು ಸ್ಕ್ರಿಪ್ಟ್ಗಳನ್ನು ಬರೆಯುವುದೇ ಹವ್ಯಾಸವಾಗಿದೆ. ಹಾಗೆ ಉತ್ತಮ ಹಾರ್ಡ್ ವರ್ಕರ್ ಕೂಡ ನಾನು. ಏನೇ ಕೆಲಸ ಕೊಟ್ಟರು ಮಾಡಿ ಮುಗಿಸ್ತೀನಿ. ಕ್ರಿಕೆಟ್ ಒಂದೇ ವಿಚಾರಕ್ಕಲ್ಲದೆ ವಾಲಿಬಾಲ್, ಥ್ರೋಬಾಲ್, ಫುಟ್ಬಾಲ್ ಒಂದು ತಕ್ಕ ಮಟ್ಟಿಗೆ ಆಡ್ತೀನಿ. ಹಾಗೆ ಏನೇ ಕೆಲಸ ಕೊಟ್ಟರು ಅದು ನಾಳೆ ಅಂತ ಅಂದೆ ಇವತ್ತೇ ಮಾಡಿ ಮುಗಿಸೋ ಅಂಥ ಛಲ, ಹಠ ನನ್ನಲ್ಲಿದೆ. ಹಿಡಿದಿರೋ ಕೆಲಸ ಪೂರ್ಣ ಮಾಡಿ ಮುಗಿಸದೆ ಬಿಡೋದೇ ಇಲ್ಲ. ಹಾಗೆ ನಾನು ಉತ್ತಮ ಶಿಕ್ಷಕ ಕೂಡ ಹೌದು. ಶಿಕ್ಷಕ ವೃತ್ತಿಯಲ್ಲಿ ನಾನು ಮೊದಲನೇದಾಗಿ ಸಂಸ್ಕೃತ ಪಾಠವನ್ನು ಮಾಡುತ್ತೇನೆ ಮಕ್ಕಳಿಗೆ. ಸಂಸ್ಕೃತ ಎಂದರೆ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಉಳಿಯಲು ಇತ್ತೀಚೆಗೆ ಶಾಲೆಗಳಲ್ಲಿ ಸಂಸ್ಕೃತ ಮಕ್ಕಳಿಗೆ ಪಾಠವನ್ನಾಗಿ ಹೇಳಿಕೊಡಲು ನೇಮಕ ಮಾಡಿದ್ದಾರೆ ಸಾಕಷ್ಟು ಟೀಚರ್ಗಳನ್ನು. ಆ ಲೀಸ್ಟ್ನಲ್ಲಿ ನನ್ನದೇ ಆದ ಒಂದು ನಾನು ಕೊಡುಗೆಯನ್ನು ಶಾಲೆಗೆ ಕೊಟ್ಟಿದ್ದೇನೆ. ಮಕ್ಕಳಿಗೆ ಪಾಠವನ್ನು ಮಾಡುತ್ತಿದ್ದೇನೆ. ಮತ್ತು ಉತ್ತಮ ಗಾಯಕ ಕೂಡ ಹೌದು. ನಾನು ಬಿಡುವಿನ ಸಮಯದಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡಲು ಪ್ರಯತ್ನ ಪಡುತ್ತಿರುತ್ತೇನೆ. ಹಾಗಂತ ಬರೀ ಹಾಡು, ಕ್ರಿಕೆಟ್, ಕ್ರೀಡೆ, ಅಡಿಗೆ ಅಂತ ಅಲ್ಲದೆ ನನ್ನ ಗುರಿಯ ಕಡೆಗೂ ಗಮನವನ್ನು ಕೊಡುತ್ತೇನೆ. ಆ ಗುರಿ ಹೇಗಿರಬೇಕು ಅಂತಂದರೆ ನಾನಿಟ್ಟಿರೋ ಗುರಿ ತಪ್ಪಲ್ಲ. ಹಾಗೆ ಛಾಯಾಚಿತ್ರಗಳನ್ನು ನನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಹಾಗೆ ಕಂಪ್ಯೂಟರ್ಗೆ ಹಾಕಿ ಉತ್ತಮವಾಗಿ ಎಡಿಟ್ ಮಾಡುವ ಕ್ರಿಯೇಟಿವಿಟಿ ಐಡಿಯಾ ಕೂಡ ನನ್ನಲ್ಲಿದೆ. ಮೊಬೈಲ್ ಗ್ರಾಫಿಕ್ಸ್ ಎಡಿಟಿಂಗ್ ಕೂಡ ತಿಳಿದಿದೆ. ಹಾಗೆ ಏನು ಕೆಲಸ ಇಲ್ಲದಾಗ ಮಕ್ಕಳಲ್ಲಿ ಮಕ್ಕಳಾಗಿ ಆಟ ಆಡುವ ಕಲೆಯು ನನ್ನಲ್ಲಿದೆ. ಇನ್ನು ಅಭಿನಯದ ವಿಚಾರಕ್ಕೆ ಬಂದಾಗ ನಾನು ಯಾವುದೇ ನಟರ ಅಭಿನಯ ಆಗಲಿ ಮತ್ತು ಅವರ ಮಾಡಿದಂತೆ ನಾನು ನಟಿಸಲು ಪ್ರಯತ್ನವನ್ನು ಪಡುತ್ತಿರುತ್ತೇನೆ ಮತ್ತು ಇದನ್ನೇ ಹವ್ಯಾಸವಾಗಿ ಕೂಡ ಮಾಡಿಕೊಂಡಿರುತ್ತೇನೆ.